ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೈ ಲೆವೆಲ್ ಟೂರಿಸಂ. ನನ್ನ ಹೆಸರು ನಟರಾಜ್ ಅಂತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಹೊಸದಾಗಿ ನಿರ್ಮಾಣ ಆಗಿರುವಂತಹ ಸಿಗಂದೂರು ಬ್ರಿಡ್ಜನ್ನು ತೋರಿಸಲಿಕ್ಕೆ ಬಂದಿದ್ದೀನಿ. ಹೌದು ಸ್ನೇಹಿತರೆ, ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಸಾಗರದಿಂದ ನಾವು ಸಿಗಂದೂರಿಗೆ ಹೋಗಬೇಕು ಅಂತ ಆದರೆ ಮೊದಲು ಲಾಂಚ್ ಸರ್ವಿಸ್ ಅಥವಾ ಫೆರಿ ಸರ್ವಿಸ್ನ ಬಳಸಿ ಈ ಕಡೆಯಿಂದ ಆ ಕಡೆ ಅಂದರೆ ಶರಾವತಿ ಹಿನ್ನೀರಿನ ಪ್ರದೇಶವನ್ನು ದಾಟಿ ನಾವು ಸಿಗಂದೂರು ದೇವಸ್ಥಾನಕ್ಕೆ ಹೋಗಬೇಕಾಗಿರ್ತಿತ್ತು. ಪ್ರವಾಸಿಗರಿಗೇನು ಈ ಕಡೆಯಿಂದ ಆ ಕಡೆ ಲಾಂಚ್ ಮೇಲೆ ಹೋಗುವಂಥದ್ದು ಒಂದು ರೋಮಾಂಚಕಾರಿ ವಿಷಯನೇ ಆಗಿತ್ತು. ಆದರೆ ಅಲ್ಲಿ ವಾಸ ಮಾಡ್ತಾ ಇರತಕ್ಕಂತಹ ಜನರಿಗೆ ಇದು ತುಂಬ ತೊಂದರೆ ಆಗಿತ್ತು. ಯಾಕೆ ಅಂತಂದರೆ ಸಂಜೆ ಆದ ಕೂಡಲೇ ಫೆರಿ ಸರ್ವಿಸು ಬಂದಾಗ್ಬಿಡ್ತಿತ್ತು. ಅವರೇನಾದರೂ ಆಸ್ಪತ್ರೆಗೆ ಬರಬೇಕು ಅಥವಾ ಸಾಗರಕ್ಕೆ ಸಿಟಿಗೆ ಏನಾದರೂ ಬರಬೇಕು, ಎಮರ್ಜೆನ್ಸಿ ಇತ್ತು ಅಂತ ಆದರೆ ಬ್ರಿಡ್ಜು ಇಲ್ಲದೆ ಇರೋ ಕಾರಣ ಅವರು ತುಂಬ ಕಷ್ಟಪಡ್ತಿದ್ರು. ಆದರೆ ದಶಕಗಳ ಹೋರಾಟದ ನಂತರ ಈಗ ಅವರಿಗೆ ಬ್ರಿಡ್ಜಿನ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ನಾನು ಇವತ್ತು ನನ್ನ ಫ್ಯಾಮಿಲಿ ಜೊತೆ ಅದೇ ಬ್ರಿಡ್ಜನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ನಿಮಗೂ ಕೂಡ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ನೋಡಿ, ಇಲ್ಲಿಂದ ಬ್ರಿಡ್ಜು ಸ್ಟಾರ್ಟ್ ಆಗಿದೆ. ನೀವಿಲ್ಲಿ ನೋಡಬಹುದು, ಈ ಬ್ರಿಡ್ಜು ಸಾಕಷ್ಟು ಉದ್ದವಾಗಿದೆ. ಅಂದರೆ ದೇಶದಲ್ಲಿ ಇದು 2ನೇ ಅತಿ ದೊಡ್ಡ ತೂಗು ಸೇತುವೆ ಅಂತ ಹೇಳ್ತಾರೆ. ಸುಮಾರು 2 ಕಿಲೋಮೀಟರ್ಗಳಿಗಿಂತಲೂ ಉದ್ದವಾದಂತಹ ಸೇತುವೆ ಇದು. ನೀವಿಲ್ಲಿ ನೋಡಬಹುದು, ಈ ಬ್ರಿಡ್ಜು ಈಗೀಗ ಎಷ್ಟೊಂದು ಫೇಮಸ್ ಆಗಿದೆ ಅಂತಂದರೆ ಸಾಕಷ್ಟು ಜನ ಪ್ರವಾಸಿಗರು ಪ್ರತಿದಿನ ಇಲ್ಲಿ ಬಂದು ಈ ಬ್ರಿಡ್ಜ್ ಹತ್ರ ನಿಂತ್ಕೊಂಡು ಸೆಲ್ಫಿ ತಕ್ಕೊಂಡು ಹಾಗೆ ಈ ಬ್ರಿಡ್ಜನ್ನು ನೋಡಿಕೊಂಡು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ಆ ನಂತರ ಸಿಗಂದೂರು ದೇವಸ್ಥಾನಕ್ಕೂ ಹೋಗಿ ಅಲ್ಲಿ ಊಟ ಮಾಡಿಕೊಂಡು ಮನೆಗೆ ಹೋಗ್ತಾರೆ. ಅಷ್ಟೊಂದು ಫೇಮಸ್ ಆಗಿದೆ ಈಗ ಬ್ರಿಡ್ಜು. ಮೊದಲು ಸಿಗಂದೂರು ದೇವಸ್ಥಾನವನ್ನು ಫೆರಿ ಸರ್ವಿಸಲ್ಲಿ ದಾಟಬೇಕು ಅಂದಾಗ ಅಥವಾ ಲಾಂಚ್ ಮೂಲಕ ದಾಟಬೇಕು ಅಂತ ಅಂದಾಗ ತುಂಬ ಹೊತ್ತು ಕಾಯಬೇಕಾಗಿತ್ತು. ಒಂದು ಲಾಂಚ್ ಹೋಗ್ತಿತ್ತು, ಹಾಗೆ ಇನ್ನೊಂದು ಲಾಂಚು ಆ ಕಡೆಯಿಂದ ಈ ಕಡೆ ಬರ್ತಿತ್ತು. 2 ಲಾಂಚ್ಗಳಂತೂ ಇದ್ದೇ ಇರ್ತಿದ್ವು. ಅಂದರೆ ಈ ಕಡೆಯಿಂದ ಪ್ರವಾಸಿಗರನ್ನು ವಾಹನಗಳನ್ನು ತುಂಬಿಕೊಂಡು ಆ ಕಡೆ ಬಿಡ್ತಿದ್ವು. ಹಾಗೆ ಆ ಕಡೆಯಿಂದ ಬರುವಂತಹ ಲಾಂಚು ಕೂಡ ಅದೇ ರೀತಿ ಮಾಡ್ತಿತ್ತು. ಆದರೆ ತುಂಬ ಭಾರವಾದಂತಹ ವಸ್ತುಗಳನ್ನು ಹೊತ್ತಿರೋ ಲಾರಿಗಳನ್ನು ಇದ್ರ ಮೇಲೆ ಹೋಗಲಿಕ್ಕೆ ಬಿಡ್ತಾ ಇರಲಿಲ್ಲ. ಯಾಕಂದರೆ ಆ ರೀತಿ ಅವಕಾಶವೂ ಇರಲಿಲ್ಲ. ಯಾಕಂದರೆ ಲಾಂಚ್ಗೂ ಒಂದು ಕೆಪಾಸಿಟಿ ಅನ್ನೋದು ಇರುತ್ತೆ. ಆ ರೀತಿ ಏನಾದರೂ ತುಂಬ ದೊಡ್ಡದಾದ ಭಾರವಾದ ವಸ್ತುಗಳನ್ನು ಬೇರೆ ಕಡೆ ಒಯ್ಯಬೇಕು ಅಂತ ಆದರೆ ಅವರು ಕೂಡ ಸುತ್ತಾಕಿನೇ ಹೋಗಬೇಕಾಗಿತ್ತು. ಅಥವಾ ಇಲ್ಲಿಂದ ಕೊಲ್ಲೂರಿಗೆ ಹೋಗಬೇಕು, ಕುಂದಾಪುರಕ್ಕೆ ಹೋಗಬೇಕಂದ್ರೂ ಕೂಡ ಅವರು ಇಲ್ಲಿ ಸ್ವಲ್ಪ ಹೊತ್ತು ಕಾದು ಲಾಂಚ್ ಬಂದ ಮೇಲೆ ಅದರಲ್ಲಿ ತಮ್ಮ ವಾಹನಗಳನ್ನು ಹಾಕ್ಕೊಂಡು ಆ ಕಡೆ ಹೋಗಬೇಕಾಗಿರ್ತಿತ್ತು. ಆದರೆ ಈಗ ಈ ಬ್ರಿಡ್ಜು ಆದ ನಂತರ ಎಲ್ಲರಿಗೂ ತುಂಬ ಅನುಕೂಲವಾಗಿದೆ. ಹಾಗೆ ಸಾವಿರಾರು ವಾಹನಗಳು ಈ ಬ್ರಿಡ್ಜ್ ಮೇಲೆ ಪ್ರತಿದಿನ ಸಂಚಾರ ಮಾಡ್ತವೆ. ನಾನು ಕೂಡ ಈಗ ನನ್ನ ಕಾರನ್ನು ಇಲ್ಲೇ ಸ್ವಲ್ಪ ಮುಂದೆ ಹೋಗಿ ಪಾರ್ಕ್ ಮಾಡ್ತೀನಿ. ಆನಂತರ ನಿಮಗೆ ನಾನು ಈ ಬ್ರಿಡ್ಜನ್ನು ಡೀಟೇಲ್ ಆಗಿ ತೋರಿಸ್ತೀನಿ. ಸ್ನೇಹಿತರೆ, ಅದಕ್ಕಿಂತ ಮೊದಲು ಈ ಬ್ರಿಡ್ಜು ಆಗೋದಕ್ಕಿಂತ ಮುಂಚೆ ಪ್ರಯಾಣಿಕರು ಯಾವ ರೀತಿ ಇಲ್ಲಿ ಪ್ರಯಾಣ ಮಾಡ್ತಿದ್ರು ಅನ್ನೋದನ್ನು ನಾನು ನಿಮಗೆ ಸ್ವಲ್ಪ ಇಲ್ಲಿ ತೋರಿಸ್ಬಿಡ್ತೀನಿ. ನೋಡಿ, ಇಲ್ಲಿ ಶರಾವತಿ ಹಿನ್ನೀರಿನ ವಾತಾವರಣ ಏನು ಕಾಣಿಸ್ತಾ ಇದೆ ನಿಮಗೆ. ಇಲ್ಲಿ ಈ ರೀತಿ ಫೆರಿ ಬಂದು ನಿಲ್ತಿತ್ತು ಅಥವಾ ಲಾಂಚ್ ಬಂದು ನಿಲ್ತಿತ್ತು. ಇದರ ಮೇಲೆ ಎಲ್ಲ ಮನುಷ್ಯರಾಗಿರ್ಬೋದು ಅಥವಾ ವೆಹಿಕಲ್ಗಳಾಗಿರ್ಬೋದು ಮತ್ತು ಇಲ್ಲಿ ಓಡಾಡುವಂತಹ ಬಸ್ ಆಗಿರಬಹುದು ಎಲ್ಲವನ್ನು ಕೂಡ ಇದ್ರ ಮೇಲೆ ತುಂಬಲಾಗ್ತಿತ್ತು. ಆ ನಂತರ ಇಲ್ಲಿಂದ ಆ ಕಡೆ ಸೈಡಿಗೆ ಹೋಗಿ ಬಿಡ್ತಾ ಇದ್ರು. ನೋಡಿ, ಆ ಕಡೆಯಿಂದ ಈ ಕಡೆ ಬರ್ತಾ ಇರುವಂತಹ ಬಾರ್ಜ್ ಅಥವಾ ಲಾಂಚನ್ನು ಕೂಡ ನೀವು ಇಲ್ಲಿಂದ ನೋಡಬಹುದು. ಹಾಗೆ ಈ ನೀರಿನ ಮೇಲೆ ಹೋಗೋದು ಬಹಳಷ್ಟು ಜನರಿಗೆ ತುಂಬ ರೋಮಾಂಚನಕಾರಿಯಾಗಿರ್ತಿತ್ತು. ಆದರೆ ಇಲ್ಲಿ ನೀರು ಕೂಡ ತುಂಬ ಆಳದಲ್ಲಿರ್ತಿತ್ತು. ಅಪಾಯ ಅಂತೂ ಯಾವಾಗಲೂ ಇದ್ದೇ ಇರ್ತಿತ್ತು. ಆದರೂ ಕೂಡ ಯಾವುದೇ ರೀತಿಯ ಅವಘಡಗಳು ಸಿಗಂದೂರು ದೇವಿಯ ಕೃಪೆಯಿಂದ ಅಷ್ಟಾಗಿ ಸಂಭವಿಸಿಲ್ಲ. ಇಲ್ಲಿ ನೀವು ನೋಡ್ತಾ ಇರುವಂತಹ ಎಷ್ಟೋ ವಾಹನಗಳು ಬೆಳಗ್ಗಿನ ಜಾವದಲ್ಲಿ 3 ಗಂಟೆ 4 ಗಂಟೆಗೆ ಬಂದು ಫೆರಿಗಾಗಿ ಕಾಯ್ತಾ ಇದ್ದಂಥದ್ದು ಕೂಡ ಇದೆ. ನೋಡಿ, ಈಗ ನಿಮಗಲ್ಲಿ ಮುಂದ್ಗಡೆ ಕಾಣಿಸ್ತಾ ಇರ್ಬೋದು, ಆ ಲೊಕೇಶನ್ಗೆ ಈಗ ನಾವು ಹೋಗಬೇಕಾಗಿರೋದು. ನೋಡಿ, ಆ ಕಡೆ ಹೋದ ನಂತರ ಎಲ್ಲ ವಾಹನಗಳು ಹಾಗೆ ಜನರೆಲ್ಲರೂ ಕೂಡ ಬಾರ್ಜ್ ಅಥವಾ ಲಾಂಚನ್ನು ಬಿಟ್ಟು ಕೆಳಗಿಳಿತಾರೆ. ಹಾಗೆ ಆ ಕಡೆ ಕಾಯ್ತಾ ಇರುವಂತಹ ಜನರು ಮತ್ತು ವಾಹನಗಳು ಈ ಬಾರ್ಜನ್ನು ಏರ್ತವೆ. ಆದರೆ ಮಳೆಗಾಲದಲ್ಲಿ ಜನರು ಸ್ವಲ್ಪ ಇದರ ಮೇಲೆ ಟ್ರಾವೆಲ್ ಮಾಡಬೇಕಾದ್ರೆ ತೊಂದರೆಯನ್ನು ಅನುಭವಿಸ್ತಾರೆ. ಯಾಕಂತಂದರೆ ಇದು ಪೂರ್ತಿ ಕವರ್ ಆಗಿರೋದಿಲ್ಲ. ಜನರಿಗೆ ಅಂತಲೇ ಸೈಡ್ಗೆ ಜಾಗ ಇರುತ್ತೆ, ಆದರೂ ಕೂಡ ವೆಹಿಕಲ್ಗಳೆಲ್ಲ ಒದ್ದೆ ಆಗ್ತಾ ಇರ್ತವೆ. ಅದು ಅಲ್ಲದೆ ಇಲ್ಲಿ ನೆಲ ಕೂಡ ಒದ್ದೆ ಆಗಿರೋದ್ರಿಂದ ವೆಹಿಕಲ್ಗಳನ್ನೆಲ್ಲ ಲಾಂಚಲ್ಲಿ ತುಂಬಲಿಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಇಲ್ಲಿ ಲೋಕಲೈಟ್ಸಿಗೆ ಅಥವಾ ಟ್ರಾವೆಲ್ ಮಾಡುವಂತಹ ಸ್ಥಳೀಯ ಜನರಿಗೆ ತುಂಬ ಕಿರಿಕಿರಿ ಆಗ್ತಿತ್ತು. ಇಲ್ಲಿ ಆಗಾಗ ವಾಗ್ವಾದಗಳು ಕೂಡ ನಡೀತಾ ಇರ್ತಿದ್ವು. ಇಲ್ಲಿನ ಜನರು ಹಲವಾರು ದಶಕಗಳಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸಿರ್ತಾರೆ. ಅದು ಅಲ್ಲದೆ ಇವರೆಲ್ಲರೂ ಸೇರಿ ಒಗ್ಗಟ್ಟಾಗಿ ಹೋರಾಟ ನಡೆಸಿದರ ಫಲವಾಗಿ ಸುಮಾರು 2019-20ನೇ ಸಾಲಿನಲ್ಲಿ ಇಲ್ಲಿ ಬ್ರಿಡ್ಜ್ನ ಕೆಲಸ ಪ್ರಾರಂಭ ಆಗುತ್ತೆ. ಅದರ ನಂತರ ಅದರ ಕಾಮಗಾರಿ ಸ್ವಲ್ಪ ನಿಧಾನಗತಿಯಲ್ಲಿ ಸಾಗ್ತು. ಯಾಕಂದರೆ ಕೊರೋನಾ ಎಲ್ಲ ಬಂದಿರೋದ್ರಿಂದ ಸ್ವಲ್ಪ ನಿಧಾನಗತಿಯಲ್ಲಿ ಕಾಮಗಾರಿ ಸಾಗುತ್ತೆ. ನೀವು ಇಲ್ಲಿ ನೋಡಬಹುದು, ಬ್ರಿಡ್ಜಿನ ಅವಶೇಷಗಳನ್ನೆಲ್ಲ ಈ ರೀತಿ ಜೋಡಿಸ್ತಾ ಇದ್ದರು. ದೊಡ್ಡ ದೊಡ್ಡ ಕ್ರೇನ್ಗಳೆಲ್ಲ ಇಲ್ಲಿ ಬಂದು ನಿಂತಿದ್ವು. ಇಷ್ಟೆಲ್ಲ ಬೆಳವಣಿಗೆಗಳು ಆದ ನಂತರ 2025 ಜುಲೈ ತಿಂಗಳಲ್ಲಿ ಈ ಸೇತುವೆ ಸಂಪೂರ್ಣವಾಗಿ ರೆಡಿ ಆಗಿ ಲೋಕಾರ್ಪಣೆ ಆಯಿತು. ಹಾಗೆ ನಾವು ಈಗ ಈ ಹೊಸದಾಗಿ ಆಗಿರುವ ಸೇತುವೆ ಮೇಲೆ ನಿಂತ್ಕೊಂಡು ನೋಡಿದಾಗ ನಮಗೆ ವ್ಯೂ ಈ ರೀತಿಯಾಗಿ ಕಾಣಿಸುತ್ತೆ. ನೀವು ಇಲ್ಲಿ ಹಾಕಿರೋ ಕೇಬಲ್ಗಳನ್ನು ನೋಡಬಹುದು. ಹಾಗೆ ಲೈಟಿಂಗ್ ವ್ಯವಸ್ಥೆಯನ್ನು ಕೂಡ ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಸೇತುವೆಗೆ ಒಟ್ಟು 17 ಪಿಲ್ಲರ್ಗಳಿದ್ದಾವೆ. ಅದರಲ್ಲಿರೋ 4 ಪಿಲ್ಲರ್ಗಳಿಗೆ ಈ ರೀತಿಯಾಗಿ ದೊಡ್ಡ ದೊಡ್ಡ ಕೇಬಲ್ಗಳನ್ನು ಜೋಡಿಸಿದ್ದಾರೆ.
ಅಂದರೆ ಒಂದು ಪಿಲ್ಲರ್ ಮೇಲೆ ಸುಮಾರು 24 ಕೇಬಲ್ಗಳನ್ನು ಜೋಡಿಸಿದ್ದಾರೆ. ನೀವಿಲ್ಲಿ ನೋಡಬಹುದು, ರೈಟ್ ಸೈಡ್ಗೆ 12 ಕೇಬಲ್ ಇದೆ, ಲೆಫ್ಟ್ ಸೈಡ್ಗೆ 12 ಕೇಬಲ್ ಇದೆ. ಈ ರೀತಿಯಾಗಿ ಪ್ರತಿ ಪಿಲ್ಲರ್ಗೂ 24 ಕೇಬಲ್ಗಳನ್ನು ಜೋಡಿಸಿದ್ದಾರೆ. ರಾತ್ರಿ ಟೈಮ್ನಲ್ಲಿ ಲೈಟ್ ಹಾಕಿದಾಗ ಈ ಬ್ರಿಡ್ಜು ನೋಡಲಿಕ್ಕೆ ಇನ್ನೂ ತುಂಬ ಸುಂದರವಾಗಿ ಕಾಣಿಸುತ್ತೆ. ನೀವಿಲ್ಲಿ ನೋಡಬಹುದು, ನಾವು ಬ್ರಿಡ್ಜನ್ನು ಒಂದು ಸೈಡ್ಗೆ ಹೋಗಿ ನೋಡಿದಾಗ ಅಲ್ಲಿಂದ ಇದು ಈ ರೀತಿಯಾಗಿ ಕಾಣಿಸುತ್ತೆ. ಈ ಐತಿಹಾಸಿಕ ಸೇತುವೆಯನ್ನು ಸಾಗರದಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿ, ಅಂದರೆ ಅಂಬಾರಗೊಡ್ಲು ಮತ್ತು ಕಳಸವಳ್ಳಿ ಊರುಗಳಿಗೆ ಕನೆಕ್ಟ್ ಆಗೋ ರೀತಿಯಲ್ಲಿ ಕಟ್ಟಿದ್ದಾರೆ. ನೋಡಿ, ಇಲ್ಲಿಗೆ ಈ ಸೇತುವೆ ಎಂಡ್ ಆಗುತ್ತೆ. ಮತ್ತು ನೀವಿಲ್ಲಿ ನೋಡಬಹುದು, ಈ ಸೇತುವೆಗೆ ಬಳಸಿರುವಂತಹ ವಸ್ತುಗಳನ್ನು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ನೀವು ಇಲ್ಲಿ ಯಾವ ರೀತಿ ಕಬ್ಬಿಣವನ್ನು ಬಳಸಿದ್ದಾರೆ, ಹಾಗೆ ಇಲ್ಲಿ ಒಂದು ಬಾರ್ಜ್ ಕೂಡ ನಿಂತ್ಕೊಂಡಿದೆ. ಹಾಗೆ ಪಿಲ್ಲರ್ಗಳನ್ನು ಕಟ್ಟಲಿಕ್ಕೆ ಯಾವ ರೀತಿ ಬ್ಲಾಕ್ಗಳನ್ನು ಇಲ್ಲಿ ಯೂಸ್ ಮಾಡ್ತಿದ್ರು ಅನ್ನೋದನ್ನೆಲ್ಲ ನೀವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ಇದು ಈ ಬ್ರಿಡ್ಜ್ನ ಒಂದು ಸೈಡ್ಗಿದೆ. ಹಾಗೆ ನೀವಿಲ್ಲಿ ನೋಡಬಹುದು, ಕ್ರೇನ್ ರೀತಿಯ ದೊಡ್ಡದಾದ ಮಷೀನು ಇಲ್ಲಿ ನಿಂತ್ಕೊಂಡಿದೆ. ನಿಮಗೆ ಇಲ್ಲಿಂದ ನೋಡಿದಾಗ ಒಂದು ರೀತಿ ಈ ಬ್ರಿಡ್ಜ್ನ ಪೂರ್ತಿ ವ್ಯೂ ಕಾಣಿಸುತ್ತೆ. ಹಾಗೆ ಆ ಬ್ರಿಡ್ಜ್ ಮೇಲೆ ಹೋಗ್ತಾ ಇರೋ ವಾಹನಗಳನ್ನು ಕೂಡ ನೀವಿಲ್ಲಿಂದ ನೋಡಬಹುದು. ಹಾಗೆ ನೆನಪಿಗೆ ಇರಲಿ ಅಂತ ನಾವು ಕೂಡ ಒಂದು ಸೆಲ್ಫಿ ವಿಡಿಯೋವನ್ನು ಮಾಡ್ಕೊಂಡ್ವಿ. ನಾವು ಯಾವುದೇ ಪ್ಲೇಸಿಗೆ ಹೋದರೂ ಕೂಡ ನಮ್ಮ ನೆನಪಿಗೆ ಅಂತ ಒಂದು ಸೆಲ್ಫಿ ವಿಡಿಯೋವನ್ನು ಮಾಡ್ತೀವಿ. ನನ್ನ ಮಗ ಮಾತ್ರ ಎಷ್ಟು ಕರೆದ್ರೂ ಸೆಲ್ಫಿ ವಿಡಿಯೋಕ್ಕೆ ಬರಲೇ ಇಲ್ಲ. ಯಾಕೆ ಅಂತಂದರೆ ಅವನು ಕಾರೊಳಗೆ ಕೂತ್ಕೊಂಡು ಐಸ್ ಕ್ರೀಮ್ ತಿನ್ನೋದ್ರಲ್ಲಿ ಬ್ಯುಸಿಯಾಗಿದ್ದ. ಆಮೇಲೆ ಐಸ್ ಕ್ರೀಮ್ ಪೂರ್ತಿಯಾಗಿ ತಿಂದಾದಮೇಲೆ ಹೊರಗಡೆ ಬಂದು ವಿಡಿಯೋಕ್ಕೂ ಕೂಡ ಪೋಸ್ ಕೊಟ್ಟ. ಸೊ ಇಷ್ಟಾದ ನಂತರ ನಾವು ಇಲ್ಲಿಂದ ಈಗ ಈ ಬ್ರಿಡ್ಜನ್ನು ಪೂರ್ತಿ ಎಂಡ್ವರೆಗೂ ನಿಮಗೆ ಒಂದು ಸಲ ತೋರಿಸ್ಬಿಡ್ತೀವಿ. ಬನ್ನಿ ಈಗ ಹೋಗೋಣ. ಈಗ ಮುಂದೆ ಈ ಬ್ರಿಡ್ಜು ಎಷ್ಟೊಂದು ಉದ್ದವಾಗಿದೆ, ಹಾಗೆ ನಾವು ಇದನ್ನು ಕ್ರಾಸ್ ಮಾಡಲಿಕ್ಕೆ ಎಷ್ಟು ಹೊತ್ತು ಕುತ್ಕೊಳ್ಬೇಕು ಅನ್ನೋದನ್ನು ನೀವು ಮುಂದೆ ನೋಡ್ತಾ ಹೋಗಬಹುದು.